Hi guys, welcome to my channel. This is Hima Gowda and welcome to Hima Vlogs. ಸೊ ಯಾರಿಗೆಲ್ಲ ನಾನು ಗೊತ್ತಿಲ್ಲ, ಐ ಆಮ್ ಅ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮನೆಯಲ್ಲೇ ಇರ್ತೀನಿ, ಜಿಮ್ಗೆ ಹೋಗ್ತೀನಿ ಆ್ಯಂಡ್ ನನ್ನ ಮಗನ ನೋಡ್ಕೊಳ್ತೀನಿ. ಈ ಥರ ನನ್ನ ಲೈಫ್ ನಡೀತಾ ಇದೆ. ಸೊ ಐ ಆಮ್ ಅ ಫ್ರೀಲ್ಯಾನ್ಸರ್ ಮೇಕಪ್ ಆರ್ಟಿಸ್ಟ್. ನಿಮಗೆ ಯಾರಿಗಾದ್ರೂ ಮೇಕಪ್ ಬೇಕು ಅಂದರೆ ಪ್ಲೀಸ್ ಟು ಕಮೆಂಟ್. ನಾನು ರೆಡಿ ಇದ್ದೀನಿ ಮೇಕಪ್ ಮಾಡೋದಕ್ಕೆ. ಸೊ ಇವತ್ತಿನ ವ್ಲಾಗ್ ಬಂದು ಅ ನಾರ್ಮಲ್ ವ್ಲಾಗ್, ಜೊತೆಗೆ ಒಂದು ಇಂಪಾರ್ಟೆಂಟ್ ಟೈಮ್ ಏನಂದರೆ ಐ ಆಮ್ ಗೋಯಿಂಗ್ ಟು ಅ ಕೊಲಾಬ್ರೇಷನ್ ಇನ್ ಜಯನಗರ್. ದಿಸ್ ಇಸ್ ಮೈ ಫಸ್ಟ್ ಎವರ್ ಕೊಲಾಬ್ರೇಷನ್, ಅ ಪ್ರಾಪರ್ ಕೈಂಡ್ ಆಫ್ ಅ ಕೊಲಾಬ್ರೇಷನ್ ಇದು. ಲಾಸ್ಟ್ ಒಂದು ಕೊಲಾಬ್ ಮಾಡಿದ್ದೆ, ಸ್ಯಾರಿ ಕೊಲಾಬ್ರೇಷನ್, ಅದೊಂದು. ಇದು ಸೆಕೆಂಡ್ ಕೊಲಾಬ್ರೇಷನ್. ಅದೇ ನನಗೆ ಐ ಆಮ್ ಫೀಲಿಂಗ್ ದಿಸ್ ಇಸ್ ದ ಪ್ರಾಪರ್ ಕೊಲಾಬ್ರೇಷನ್ ಇದನ್ನು, ಯಾಕಂದರೆ ಐ ಆಮ್ ಗೋಯಿಂಗ್ ಟು ದ್ಯಾಟ್ ಪ್ಲೇಸ್ ಆ್ಯಂಡ್ ಐ ಆಮ್ ಡೂಯಿಂಗ್ ಅ ವಿಡಿಯೋ ಅಂತ. ನನ್ನ ಬೆಸ್ಟ್ ಫ್ರೆಂಡೇ ನನಗೆ ಕ್ಯಾಮ್ರಾಮ್ಯಾನ್ ಜೊತೆ ನಮ್ಮಮ್ಮ ಜೊತೆಗೆ ಬರ್ತೀನಿ ಅಂತ ಅಂದರು. ಸೊ ನಮ್ಮಮ್ಮ ಜೊತೆಗೆ ಬರ್ತಾರೆ. ಈ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಟು ವಾಚ್ ಟಿಲ್ ಎಂಡ್. ಸೊ ಕೊನೆವರೆಗೂ ನೋಡಿ. ನಾನು ಡೀಟೇಲ್ಸ್ ಎಲ್ಲನೂ ಯೂಟ್ಯೂಬಲ್ಲೂ ಹಾಕ್ತೀನಿ, ಜೊತೆಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಬರುತ್ತೆ ನಾನು ಎಲ್ಲಿ ಕೊಲ್ಯಾಬ್ ಆಗಿದ್ದು, ಜೊತೆಗೆ ಅಲ್ಲಿ ಯಾವ ಥರ ಆಫರ್ಸ್ ಇದೆ, ಇಲ್ಲಾಂದರೆ ಯಾವ ಥರ ಕಲೆಕ್ಷನ್ಸ್ ಇದೆ ಎಲ್ಲನೂ ನಿಮಗೆ ನಾನು ತೋರಿಸ್ತೀನಿ. ಹೊಟ್ಟೆಗೆ ಒಂದು ಸ್ವಲ್ಪ ತಿನ್ಕೊಳ್ಳೋಣ, ಕುಡ್ಕೊಳ್ಳೋಣ ಅಂತ ಇದು ನನ್ನ ಮಾರ್ನಿಂಗ್ ಶೇಕ್. ಯಾವಾಗಲೂ ಕುಡಿತೀನಿ. ಸೊ ದಿಸ್ ಈಸ್ ದ ಒನ್. ಲೈಟೇ ಇಲ್ಲ ಗೈಸ್, ಆಚೆ ಸಖತ್ ಒಂಥರ ಕ್ಲೌಡಿ ಆಗಿದೆ ಅಲ್ಲ. ನಾನು ಹೋಗೋ ತನಕ ಮಳೆ ಬರದೇ ಹೋದರೆ ಸಾಕಾಗಿದೆ ಇವಾಗ. ದಿಸ್ ಈಸ್ ಓಟ್ಸ್, ಬನಾನಾ ಆ್ಯಂಡ್ ಪ್ರೋಟೀನ್ ವೇ ಪ್ರೋಟೀನ್ ಶೇಕ್. ಇದು ಕುಡಿದ್ಬಿಟ್ಟು ಬರ್ತೀನಿ. ಕುಡಿದ್ಬಿಟ್ರೆ ಅದೆಷ್ಟು ಸತಿ ಸುಸು ಬರುತ್ತೆ ಗೊತ್ತಾ. ಏನೋ ನಾಯಿ ಚೆನ್ನಾಗಿದ್ಯಾ? ಎದಳ, ನಾನು ಕೊಲಾಬ್ರೇಷನ್ಗೆ ಹೋಗ್ತಾ ಇದ್ದೀನಿ. ಏನ್ ಅನ್ಸ್ತಾ ಇದೆ ನಿಂಗೆ? ಆಲ್ ದ ಬೆಸ್ಟ್ ಬೇಬಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀನ್ ಕಾಣಿಸಲ್ಲ ಅಂತ ಅದೇ ಫ್ಲಾಶ್ ಲೈಟ್ ಆನ್ ಮಾಡ್ಬಿಡ್ತಲ್ಲೋ. ಇದೇ ನನ್ನ ಪ್ಲೇಸ್, ನಾನು ಹೋಗಿದ್ದ ಜಾಗ ಕೊಲಾಬ್ರೇಷನ್ ಶೂಟ್ಗೆ, ಮೆರಿ ಬೆರಿ ಫ್ಯಾಷನ್ಸ್ ಅಂತ. ಸೊ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನೀವು ಹೋಗಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಜೀನ್ಸ್ ಕಲೆಕ್ಷನ್ ವಾಸ್ ಟೂ ಗುಡ್. ನೀವಲ್ಲಿ ಸರ್ಚ್ ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಹುಡುಕಿದ್ರೆ ನಿಮಗೆ ಕಲೆಕ್ಷನ್ಸ್ ನಿಜವಾಗ್ಲೂ ನೀಟಾಗಿ ಸಿಗುತ್ತೆ. ಸೊ ಜಯನಗರ್ 4th ಬ್ಲಾಕಲ್ಲಿರೋದು, ಬಿಸೈಡ್ ಟು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್. ಎಲ್ಲನೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ, ಇಲ್ಲೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಗೈಸ್, ಇವಾಗ ನಂದು ಕೊಲ್ಯಾಬ್ ಶೂಟ್ ಮುಗೀತು. ನಾನು ನಮ್ಮಮ್ಮ ಮನೇಲಿದ್ದೀನಿ. ಇವಾಗ ನಮ್ಮಮ್ಮನ ಕೇಳೋಣ ಏನು ಅನಿಸ್ತು ಕೊಲ್ಯಾಬ್ ಶೂಟು ಅಂತ. ಅಮ್ಮ, ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ವ್ಲಾಗ್ ಮೇಕಪ್ ಬೇರೆ. ಹೇಳು ಇವಾಗ ನನ್ನ ಬಗ್ಗೆ ಹೇಳು. ನಿನ್ ಬಗ್ಗೆ ನಾಚ್ಕೋಬೇಡ, ಹೇಳು ಪರವಾಗಿಲ್ಲ. ನಾಚ್ಕೋಬೇಡ, ಹೇಳು. ಹೆಂಗಿತ್ತು ಕೊಲ್ಯಾಬ್ ಶೂಟ್? ಚೆನ್ನಾಗಿತ್ತಲ್ಲ. ಕೊಲಾಬ್ ಶೂಟ್ ತುಂಬಾ ಚೆನ್ನಾಗಿತ್ತು. ಫುಲ್ಲು ಸ್ಟೈಲಿಶ್ ಆಗಿ ಮಾಡಿದೆ. ನಂಗೆ ತುಂಬ ಇಷ್ಟ ಆಯಿತು. ಹೌದಾ? ಥ್ಯಾಂಕ್ ಯು. ಚೇತನ್ ಕೇಳೋದು ಮರ್ತೋದೆ ನಾನು. ಅಲ್ಲೇ ಕೇಳ್ಬೇಕು ಅನ್ಕೊಂಡೆ, ಅಲ್ಲೇ ಶೂಟ್ ಮಾಡ್ಬೇಕು ಅನ್ಕೊಂಡ್ರೆ ಹೊಟ್ಟೆ ಹಸಿಗೆ ಇವಾಗ ಗಡತ್ತಾಗಿ ತಿನ್ಬಿಟ್ಟು ಈಗ ಹೊರಡ್ಬೇಕು. ನಾನು ಮನೆಗೆ ಹೊರಡ್ತೀನಿ. ಸೊ ಮನೆಗೆ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಏನಂದರೆ ಏನಿಲ್ಲ, ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ಗೆ ಹೋಗೋದು. ಸೊ ಇವಾಗ ಮನೆಗೆ ಬಂದು ರೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ಹಲೋ ಕೋಲ್ಡ್ ಆಗಿಬಿಟ್ಟಿದೆ ಆಚೆ ಸುತ್ತಾಡಿ. ಅಮ್ಮ ಇಷ್ಟನಾ ಮಗನೇ? ಇಷ್ಟನಾ? ಸೊ ಇವಾಗ ನಾನು ಇಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಇವಾಗ ಬಟ್ಟೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ಕಬೋರ್ಡ್ ಫುಲ್ ಕ್ಲೀನಿಂಗು. ಎಷ್ಟು ಬೇಕೋ ಅಷ್ಟು ಬಟ್ಟೆ ತೊಗೊಂಡು ಇಟ್ಕೊಬಿಡ್ತೀವಿ. ಬಟ್ ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ಇದೆಯಲ್ಲ ಗೈಸ್, ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಆ್ಯಕ್ಚುಲಿ ನಾನು
ಬೆಸ್ಟ್ ಫ್ರೆಂಡ್ನ ನಾನು ಮೀಟ್ ಆಗ್ತಾಯಿದ್ದೀನಿ 2 ಡೇಸಿಂದನೂ ಮೀಟ್ ಆಗಿದ್ದೀನಿ, ಬಟ್ ವ್ಲಾಗ್ ಮಾಡೋದನ್ನ ಮರ್ತು ಹೋಗ್ತಾಯಿದ್ದೀನಿ. ಅವನ ಹತ್ರ ಕೇಳಬೇಕು ಹೇಗಿತ್ತು ಶೂಟು ಅದೆಲ್ಲನೂ ಕೇಳಬೇಕಿತ್ತಲ್ಲ. ಸೊ ಐ ಡಿಂಟ್ ಡೂ ದ್ಯಾಟ್, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡೋಣ. ಸೊ ನೆಕ್ಸ್ಟ್ ವ್ಲಾಗ್ ಯಾವುದಾದ್ರೂ ಎಲ್ಲಾದರೂ ಟ್ರಿಪ್ ಹೋಗೋ ಥರ ಏನಾದರೂ ಸಿಚುವೇಶನ್ಸ್ ಬಂದರೆ ಅಲ್ಲಿ ವ್ಲಾಗ್ ಮಾಡ್ತೀನಿ. ಬಟ್ ಇವಾಗ ಇಲ್ಲಿ ಮನೆಯಲ್ಲೇ ಇದ್ದೀನಿ. ದಿಸ್ ಇಸ್ ಸಂಡೇ. ಸೊ ಐ ಆಮ್ ಡೂಯಿಂಗ್ ಕ್ಲೀನಿಂಗ್. ಹಬ್ಬಕ್ಕಿನ್ನ 1 ವಾರ ಇದೆ ಟೈಮು. 1 ವಾರನೂ ಇಲ್ಲ, ಒಂದು 5 ಡೇಸ್ ಇದೆ. ಸೊ ಅದನ್ನು ಮುಗಿಸ್ಕೊಂಡ್ರೆ ಇದೊಂದು ಕಂಪ್ಲೀಟ್ ಆಯ್ತಂದರೆ ಆಲ್ಮೋಸ್ಟ್ ಮನೇಲಿ ಎಲ್ಲನೂ ಕ್ಲೀನಿಂಗ್ ಮಾಡ್ದಂಗೆ. ಸೊ ಲೆಟ್ಸ್ ಡೂ ದಿಸ್, ಓಕೆನಾ. ಸೊ ಮನೆ ಹತ್ರ ಹೀಗೆ ಇರೋದು, ಆಚೆ ಹಿಂಗೆ ಮನೆ ಸಿಂಗಲ್ ಹೌಸು, ಯಾವುದು ಡಬಲ್ ಹೌಸ್ ಇಲ್ಲವೇ ಇಲ್ಲ. ನಮ್ಮ ರೋಡಲ್ಲಿ ನಾವು ಮಾತ್ರ ನಮ್ಮ ಸಿಂಗಲ್ ಹೌಸ್ ಇರೋದು. ಅದೇ ಎಲ್ಲಿ ಏನು ಅಂತ ಎಲ್ಲ ಹೇಳಲ್ಲ, ಬಟ್ ಹೇಳ್ತಾ ಇರೋದು ಇಷ್ಟೇ ಇರೋದು. ಒಂದು ಸಿಂಗಲ್ ಹೌಸು, ಹಿಂದೆ ಬ್ಯಾಕ್ ಸೈಡ್ ರೋಡ್ ಒಂದಿದೆ. ಸೊ ಅಲ್ಲೊಂದು ಮನೆ ಇದೆ, ಅಲ್ಲೊಂದು 3-4 ಮನೆ ಇದೆ. ಸೇಫ್ ಜಾಗ ಇದ್ದೀವಿ, ಬಟ್ ನಾವಿರೋ ಕಡೆ ಸ್ವಲ್ಪ ಕಮ್ಮಿ ಜನ. ಆ್ಯಂಡ್ ಹೀ ಸ್ಲೀಪಿಂಗ್ ಲೈಕ್ ಯಾವಾಗಲೂ ಮಲ್ಕೊಂಡಿರೋದೇ ಕೆಲಸ ಈ ನನ್ನ ಮಗನಿಗೆ. ಸೊ ಲೆಟ್ಸ್ ಡೂ. ಇಷ್ಟಿದೆ. ಇವಾಗ ನನಗೆ ಎಲ್ಲಾದರೂ ಹೋಗಬೇಕಾದ್ರೆ ಐ ಥಿಂಕ್ ನನ್ನ ಹತ್ರ ಬಟ್ಟೆನೇ ಇಲ್ಲ ಅನ್ನೋ ಫೀಲು, ಬಟ್ ಸಿಕ್ಕಾಪಟ್ಟೆ ಬಟ್ಟೆ ಇದೆ ಗೈಸ್. ಇದು ಒಂದು ಸ್ಯಾಂಪಲ್ ಇದೆ. ಆ್ಯಂಡ್ ಈ ಕಬೋರ್ಡ್ ಇನ್ನೂ ಓಪನ್ ಆಗಿಲ್ಲ. ಇಲ್ಲಿ 2 ರೋ ಅಲ್ಲಿ ಇದೆ ಇನ್ನು. ಸೊ ತುಂಬಾ ಇದೆ. ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ನೋಡಿ ತೆಗಿತಾ ಇದ್ದೀನಿ. ಬಟ್ ಏನಂದರೆ ಬಟ್ಟೆಗಳನ್ನ ಬಿಸಾಕೋಕ್ಕೆ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಡೋಕ್ಕೂ ಬೇಜಾರಾಗುತ್ತೆ. ನಾನು ಒಂದೊಂದು ಸತಿ ಏನು ಅನ್ಸುತ್ತೆ ಗೊತ್ತಾ, ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀವೋ ಇಲ್ಲಾಂದರೆ ಹತ್ರನಾದ್ರು ತೆಗೆಸ್ಕೊಂಡಿರ್ತೀವಿ. ಸೊ ಅದೆಲ್ಲನೂ ನಮಗೆ ಬೇಜಾರಾಗುತ್ತೆ. ಮೈ ಗಾಡ್, ಇದೆಲ್ಲ ಕೊಡಬೇಕಾ ಅಂತ ಫೀಲ್ ಆಗುತ್ತೆ. ದೆನ್ ಅನಿಸುತ್ತೆ ಕಬೋರ್ಡ್ ಸಾಲ್ತಾ ಇಲ್ಲ ಅಂತ. ಕಬೋರ್ಡ್ ದೊಡ್ಡದು ಮಾಡ್ಕೋಬೇಕಾ ಇಲ್ಲ ಬಟ್ಟೆ ಕಮ್ಮಿ ತೊಗೊಳ್ಬೇಕಾ ಗೊತ್ತಾಗ್ತಾಯಿಲ್ಲ. ನನ್ನ ಪ್ರಕಾರ ಏನಂದರೆ ಕಬೋರ್ಡೇ ನಮ್ಮದು ಚಿಕ್ಕದು ಅನಿಸುತ್ತಾ, ಇಲ್ಲಾಂದರೆ ನಮಗೆ ಬಟ್ಟೆಗಳು ಜಾಸ್ತಿ ಇದೆಯಾ ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಕಬೋರ್ಡೇ ಚಿಕ್ಕದು. ಕಬೋರ್ಡ್ ಚಿಕ್ಕದಿರೋದ್ರಿಂದನೇ ನಮಗೆ ಆ ಥರ ಫೀಲ್ ಆಗ್ತದೆ. ಸೊ ನನ್ನ ಪ್ರಕಾರ ಇವಾಗ ಕಬೋರ್ಡ್ನ ದೊಡ್ಡದು ಮಾಡ್ಕೋಬೇಕು. ಎಕ್ಸ್ಟ್ರಾ ಇನ್ನೊಂದು ಕಬೋರ್ಡ್ ಹಾಕಿಸ್ಲೇಬೇಕು ರೂಮ್ಗೆ, ಇಲ್ಲಾಂದರೆ ನಮ್ಮ ಬಟ್ಟೆಗಳು ಇಡೋಕ್ಕೆ ಜಾಗನೇ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ಇವನು ಮಾಡಿಸಿಲ್ಲ ತರಿಸಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಅವ್ನ ಬಟ್ಟೆ ಮಾತ್ರ ಆಚೆಗೆ ಹಾಕೋದು, ಹಸ್ಬೆಂಡ್ ಬಟ್ಟೆ. ಸೊ ಹೇಳಿದ್ದೀನಿ ರೂಮ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕು, ನನಗೆ ಕಾಸಿಯಾಗಿ ಆಸ್ಥೆಟಿಕ್ ಆಗಿರಬೇಕು. ಸೊ ಒಂದಷ್ಟು ಫಿಟ್ಟಿಂಗ್ಸ್ ಇದೆ ಗೋಡೆ ಮೇಲೆ. ರೂಮ್ನೇ ಡೆಕೋರ್ ಮಾಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡೋಣ, ಎಲ್ಲದೂ ಅಮೆಝಾನ್ ಕಾರ್ಟಲ್ಲಿ ಹಾಕಿಟ್ಟಿದ್ದೀನಿ. ವೆನ್ ಟೈಮ್ ಕಮ್ಸ್ ಐ ಡೆಫಿನೆಟ್ಲಿ ಗೋನಾ ಡೂ ದಟ್. ಒಂದೊಂದು ನಿಜ, ಈ ಇಯರ್ ಒಳಗಡೆ ನನ್ನ ರೂಮ್ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಅದನ್ನು ರೂಮ್ ಟೂರ್ ಥರನೂ ಐ ಡೆಫಿನೆಟ್ಲಿ ಡೂ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಿಸ್ ರೂಮ್ ವಾಲ್ಪೇಪರ್ ಏನಿದೆ ಅದನ್ನು ಮಾತ್ರ ಫಸ್ಟ್ ಚೇಂಜ್ ಮಾಡಿಸ್ಬೇಕು. ಐ ರಿಯಲಿ ಹೇಟ್ ದಿಸ್. ಮನೆ ಕಟ್ಸೋ ಟೈಮಲ್ಲಿ ಐ ವಾಸ್ ಪ್ರೆಗ್ನೆಂಟ್, ಪಾಪು ಹುಟ್ಟಿದ್ದ. ಮನೆ ಅದೇ ಇದೆಲ್ಲ ರೂಮ್ ಇಂಟೀರಿಯರ್ಸ್ ಅದು ಇದು ಏನೇನೋ ಮಾಡಬೇಕಾದ್ರೆ. ಸೊ ಐ ವಾಸ್ ಇನ್ ಮೈ ಮಾಮ್ಸ್ ಹೌಸಲ್ಲಿದ್ದಾಗ ಇವರೆಲ್ಲ ಇದೆಲ್ಲ ಮಾಡಿದ್ದಾರೆ. ಸೆಲೆಕ್ಟ್ ಮಾಡೋಕ್ಕೆ ಫೋಟೋ ಕಳಿಸಿದ, ಬಟ್ ಅವರು ನಮಗೆ ಯಾರನ್ನ ಸೆಲೆಕ್ಟ್ ಮಾಡಿ ತಂದಿದ್ದೋ ನಂಗೆ ಗೊತ್ತಿಲ್ಲ. ಅವ್ರು ಬರೀ 2 ವಾಲ್ಪೇಪರ್ ಕೊಟ್ಟಿದ್ದು, ಒಂದು ಇದು ಮತ್ತು ಇನ್ನೊಂದು ನಮ್ಮ ಇನ್ಲಾ ರೂಮಲ್ಲಿದೆ, ನಮ್ಮ ಅತ್ತೆ ಅವ್ರ ರೂಮಲ್ಲಿ. ಸೊ ಇದನ್ನು ನನಗೆ ಸಿಂಪಲಾಗಿ ಎಲಿಗೆಂಟಾಗಿ ಇದಿತ್ತು ನಂಗೆ. ಸೊ ಇದನ್ನು ಚೂಸ್ ಮಾಡಿಕೊಂಡೆ. ನಮ್ಮ ಅತ್ತೆ ಅವ್ರ ರೂಮಲ್ಲಿ ಸಿಕ್ಕಾಬಿಟ್ಟು ದೊಡ್ಡ ಡಿಸೈನ್ ಇದೆ. ಸೊ ನಂಗೆ ಅದು ಏನೋ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇವಾಗ ಇದು ಕ್ವಾಲಿಟಿನೂ ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ, ಎಲ್ಲನೂ ಹಾಳು ಮಾಡಿಬಿಟ್ಟಿದ್ದಾನೆ ಮನೆಯಲ್ಲಿ. ಸೊ ಐ ಆಮ್ ಥಿಂಕಿಂಗ್ ಟು ರೆನೋವೇಟ್ ಎವ್ರಿಥಿಂಗ್. ನನಗೇನು ಬೇಕೋ ಆ ಥರ ನಾನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಡೂ ದಿಸ್. ರೂಮ್ ಟೂರ್ ಕೂಡ ನಾನು ಅದನ್ನು ಮಾಡ್ತೀನಿ. ಸೊ ಈ ಇಯರ್ ಒಳಗಡೆ ಅದನ್ನು ಮಾಡಿಸ್ತೀನಿ.